ಸೊ ಎಸ್, ಕಾರ್ಯಕ್ರಮನ ಶುರು ಮಾಡೋಣ. ಬಹಳ ಖುಷಿಯಿಂದ, ಬಹಳ ಹುಮ್ಮಸ್ಸಿನಿಂದ ಶುರು ಮಾಡ್ತಾ ಇದ್ದೀವಿ. ಇದೇ UI ಸಿನಿಮಾದ ಈ ಒಂದು ಸಕ್ಸಸ್ ಮೀಟ್ಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಸ್ವಾಗತ ಮತ್ತೊಮ್ಮೆ. ಹಾಗೆ ಕಾರ್ಯಕ್ರಮ ಶುರು ಮಾಡ್ತಾ ಸಿನಿಮಾ ನೋಡ್ಬೇಕಾದ್ರೆ ಏನ್ ಗುರು ಇದು ಮ್ಯಾಜಿಕ್, ಏನ್ ನಡೀತಾ ಇದೆ, ಒಂಥರ ಕನ್ಫ್ಯೂಸ್ ಆಗಿ ಎಲ್ಲ ಅಯೋಮಯ ಅಂತ ಅನ್ಸಿದಂತೂ ಬಹಳಷ್ಟು ಜನಕ್ಕೆ ಉಂಟು. ಅಂಥದ್ದೇ ಒಂದು ಅಯೋಮಯ ಈಗ ವೇದಿಕೆ ಮೇಲೆ ನಡೀತಾ ಇದೆ. ಒಂದು ವೆರಿ ಸ್ಪೆಷಲ್ ಪರ್ಫಾರ್ಮೆನ್ಸ್, ಒಂದು ವೆರಿ ಸ್ಪೆಷಲ್ ಮ್ಯಾಜಿಕ್ ಆಕ್ಟ್. ನಮ್ ಜೊತೆ ಇದ್ದಾರೆ ಮ್ಯಾಜಿಕ್ ರಂಗ ಅವರು. ವೇದಿಕೆ ಮೇಲೆ ಬರಬೇಕು. ಜೋರದ ಚಪ್ಪಾಳೆಗಳೊಂದಿಗೆ ರಂಗ ಅವರನ್ನ ಬರ್ಮಾಡ್ಕೊಳ್ಳೋಣ. ಹಲೋ, ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ನನ್ನ ನೇಮ್ ಬಂದು ಮ್ಯಾಜಿಕ್ ರಂಗ ಅಂತ. ಸೊ ಗುರುಗಳ ಜೊತೆ ಒಂದಿನ ಮ್ಯಾಜಿಕ್ ಮಾಡಿದ್ದೆ GT ಮಾಲಲ್ಲಿ. ಸೊ ಅದು ಮಾಡಾದ್ಮೇಲೆ ನನ್ನ ಲೈಫಲ್ಲಂತೂ ದೊಡ್ಡ ಮಟ್ಟಕ್ಕೆ ಮ್ಯಾಜಿಕ್ ಆಗಿದೆ. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಹೋಗೋಣ ಗುರುಗಳೇ. ಯಾವಾಗಲೂ ನಿಮ್ಮ ಅಭಿಮಾನಿಯಾಗೇ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ UI ಸಿನಿಮಾ ನೋಡಾದ್ಮೇಲೆ ನಂಗೆ ಹೆಂಗಾಗಿದೆ ಅಂದ್ರೆ, ಯಾವ ಮ್ಯಾಜಿಕ್ ಮಾಡಕ್ ಹೋದ್ರು ನಂಗೆ UI ನೇ ಜ್ಞಾಪಕ ಆಗುತ್ತೆ. ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ನಮ್ಮ ಬ್ರೈನು ಯಾವಾಗಲೂ ಈ ತರ ನೀಟಾಗಿರುತ್ತೆ. ಬ್ಯಾಡದೇ ಇರೋ ವಿಷಯಗಳನ್ನ ಹಾಕೊಂಡು ಈ ತರ ಲಾಕ್ ಮಾಡ್ಕೋತೀವಿ. ಲಾಕ್ ಇದೆಯಾ ಇಲ್ವಾ? ಎಲ್ಲರೂ ಆನ್ಸರ್ ಮಾಡ್ಬೇಕು, ಇದೆಯಾ ಇಲ್ವಾ? ಆಯ್ತೆ. ಮತ್ತೆ ನಮಗ್ ಸಿಗದೆ ಇರೋದ್ರ ಬಗ್ಗೆನೇ ತುಂಬಾ ತಲೆ ಕೆಡಿಸ್ಕೊಂಡು ಮತ್ತೆ ಲಾಕ್ ಮಾಡ್ಕೋತೀವಿ. ಲಾಕ್ ಇದೆಯಾ ಇಲ್ವಾ? ಐತೆ. ಆದ್ರೆ ನಮ್ಮ ಬ್ರೈನಲ್ಲೇ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ನಾವು ಹುಡ್ಕೊಳ್ಳಲ್ಲ. ಮತ್ತೆ ತಲೆ ಕೆಡಿಸ್ಕೋತೀವಿ. ಬರೀ ಲಾಕಿಂಗ್ ಅಲ್ಲೇ ನಮ್ಮ ಲೈಫ್ ನ ಲಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನ ಅನ್ಲಾಕ್ ಮಾಡೋದು ಹೆಂಗೆ ಅಂತ UI ಹೇಳಿದ್ದಾರೆ. ಸೊ ನೀವೆಲ್ಲ ನೋಡ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲಿ ಲಾಕ್ ಇದೆಯಾ ಇಲ್ವಾ? ನಾ UI ನೋಡಾಯ್ತು, ಇದು ಅನ್ಲಾಕ್. ಓಕೆ. ಸೊ ಈಗ ಮಾಡಿದ್ದು ಇರೋ ಮ್ಯಾಜಿಕ್ಕು, ಈಗ ಮಾಡ್ತಾ ಇರೋದು ನಾನೇ ಪ್ರಿಪೇರ್ ಮಾಡಿರೋ ಮ್ಯಾಜಿಕ್ಕು. ಮ್ಯಾಜಿಕ್ ನೇಮ್ ಬಂದು A to UI ಅನ್ಬಿಟ್ಟು. ಸೊ ಆ ಮ್ಯಾಜಿಕ್ಗೆ ಒಂದೇ ಒಂದು ನಿಮಿಷ ಗುರುಗಳು ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೌದು ಗುರುಗಳೇ. ಗುರುಗಳೇ, ಇದು ಸೀಕ್ರೆಟ್, ನೀವು ನೋಡಬಾರದು. ಒಂದ್ ಸ್ಟೆಪ್ ಮುಂದೆ ಗುರುಗಳೇ. ಒಬ್ರು ಈ ಕಡೆಗೆ ಬನ್ನಿ, ಒಬ್ರು ಆ ಕಡೆ ಬನ್ನಿ. ಸೊ ಎಸ್, ಸೊ ಈ ಮ್ಯಾಜಿಕ್ ಬಂದು ವೆರಿ ಸಿಂಪಲ್. ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಸ್, ಐ ಪ್ರಿಪೇರ್ಡ್ ಇಯರ್. ನೋಡಿ, ಆಲ್ರೆಡಿ 2040 ಗುರುಗಳು ಕರ್ಕೊಂಡು ಹೋಗಿದ್ದಾರೆ. ಬಟ್ ನಂಗೆ 2040 ಕರ್ಕೊಂಡು ಹೋಗೋಕ್ಕಾಗಲ್ಲ ಟೈಮ್ ಟ್ರಾವೆಲ್ ಮಾಡಿ. ಬರೀ 5 ನಿಮಿಷಕ್ಕೆ ಕರ್ಕೊಂಡು ಹೋಗ್ಬೋದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಗುರುಗಳು 5 ನಿಮಿಷ ಬಿಟ್ಟು, ಓಕೆ. ಸೊ ಎಸ್ ಗುರುಗಳೇ, ಇಲ್ಲೇನೋ ಒಂದು ಕೊಡ್ತಾ ಇದ್ದೀನಿ, ಪ್ಲೀಸ್ ಓಪನ್ ಮಾಡಬೇಡಿ ಗುರುಗಳೇ. ಸೊ 5 ನಿಮಿಷ ಬಿಟ್ಬಿಟ್ಟು ನೀವೇನೋ ಚೂಸ್ ಮಾಡ್ತೀರಾ. ನೀವೇನ್ ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ನಾನು ಅಲ್ಲಿ ಬರ್ದು ಕೊಟ್ಬಿಟ್ಟಿದ್ದೀನಿ ಗುರುಗಳೇ. ಸೊ ಇಲ್ಲೇನಿದೆ, A ಆಫ್ ಡೈಮಂಡ್ ಇದೆ, ಇಲ್ಲೂ A ಆಫ್ ಡೈಮಂಡ್ ಇದೆ, ಹಿಂದೆಗಡೆ ಕಾರ್ಡಲ್ಲೂ ಇದೆ. ಇಲ್ಲಿ A ಆಫ್ ಸ್ಪೇಸ್ ಇದೆ, ಅಲ್ಲೂ ಕೂಡ A ಆಫ್ ಸ್ಪೇಸ್ ಇದೆ. ತೋರ್ಸಪ್ಪ ನೀಟಾಗಿ A ಆಫ್ ಸ್ಪೇಸ್ ನ. ಓಕೆ, ಫುಲ್ ತೋರ್ಸು, ಎರಡನ್ನು ಬೇರೆ ಬೇರೆ ಕೈಯಲ್ಲಿ ತೋರ್ಸು. ಅಷ್ಟೇ, ಓಕೆನಾ. ಇಲ್ಲಿ A ಆಫ್ ಕ್ಲಬ್ ಇದೆ, ಅಲ್ಲೂ A ಆಫ್ ಕ್ಲಬ್ ಇದೆ. ಇಲ್ಲಿ A ಆಫ್ ಆರ್ಟ್ ಇದೆ, ಇಲ್ಲೂ A ಆಫ್ ಆರ್ಟ್ ಇದೆ. ಗುರುಗಳೇ, ಈ 4 ಕಾರ್ಡಲ್ಲಿ ಯಾವುದೋ ಒಂದೇ ಕಾರ್ಡ್ ಚೂಸ್ ಮಾಡೋದು ನೀವು. ಬಟ್ ಪ್ರತಿ ಕಾರ್ಡಿಂದನೂ ಒಂದೊಂದು ಗಿಫ್ಟ್ ಇದೆ. ನೀವು ಯಾವ ಗಿಫ್ಟ್ ಇದು ಮಾಡಿದ್ರು ಆ ಗಿಫ್ಟ್ ಪ್ರೀತಿಯಿಂದ ನಾವೆಲ್ಲರೂ ಕೊಡ್ತೀವಿ, ನೀವು ತಗೋಬೇಕು. ಸೊ ನೀವೆಲ್ಲಿ ಬೇಕಾದ್ರೂ ಸ್ಟಾಪ್ ಹೇಳ್ಬೋದು ಗುರುಗಳೇ. ನೀವೆಲ್ಲಿ ಸ್ಟಾಪ್ ಹೇಳ್ತೀರೋ ಅಲ್ಲಿ ಸ್ಟಾಪ್ ಮಾಡ್ತೀನಿ. ಗುರುಗಳೇ, ನೀವು ಸ್ಟಾಪ್ ಹೇಳ್ಬೇಕು. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ನಾನು ಸ್ಟಾಪ್ ಹೇಳಕ್ಕೆ ಯೋಚನೆ ಮಾಡ್ಬೇಕಲ್ಲ. ಇಲ್ಲ ಗುರುಗಳೇ, ನೀವು ಬರೋವರೆಗೂ ಸ್ವಲ್ಪ ಧೈರ್ಯ ಇತ್ತು. ಶ್ರೀಕಾಂತ್ ಸರ್ ಧೈರ್ಯ ಕೊಟ್ಟಿದ್ರು, ಬಂದಾದ್ಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದಿರಲ್ಲ ನೀವೇ. ಅಲ್ಲ, ಇದ ಗುರುಗಳೇ ಈಗ ಸ್ಟಾಪ್ ಮಾಡಿದ್ದಿಲ್ಲ ನೀವು. ನಾನು ಇದು ಸ್ಟಾಪ್ ಮಾಡಿದ್ದು. ಓಕೆ, ನಿಮ್ಗೆ ಕನ್ಫ್ಯೂಷನ್ ಇದೆಯಾ? ಅಲ್ಲ ಇಲ್ಲ, ನನ್ಗೆ ನೀವು ಯಾವ್ದು ಚೂಸ್ ಮಾಡಿದ್ರು ಓಕೆ. ಬಟ್ ನೀವು ಚೂಸ್ ಮಾಡೋದು ಆಲ್ರೆಡಿ ನನ್ನ ಕೈ ಹತ್ರ ಕೊಟ್ಟಿರೋದು. ಅಲ್ಲಲ್ಲ, ಇವಾಗ ಇದರಲ್ಲಿ ಯಾವ್ದು ನಾನು ಚೂಸ್ ಮಾಡ್ತೀನಿ ನಿಮಗೆ ಕನ್ಫ್ಯೂಷನ್ ಇದೆ. ನೀವ್ ಯಾವ್ದು ಚೂಸ್ ಮಾಡಿದ್ರು ನನ್ಗೆ ಓಕೆ. ಬಟ್ ನೀವು ಚೂಸ್ ಮಾಡೋದು ನಾನು ಕೈಯಲ್ಲಿ ಕೊಟ್ಟಿರೋದೆ. ಇವು 4ರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು ಗುರುಗಳೇ. ಹಿಂಗೆ ತೋರಿಸ್ಬಿಡ್ತೀನಿ, ಯಾಕೆ ಕನ್ಫ್ಯೂಷನ್. ಓಕೆ, ಇದೇ ಚೂಸ್ ಮಾಡಿ. ಓಕೆ, ಇದಲ್ವಾ ಗುರುಗಳೇ. ಈ 3 ಕೂಡ ಕೆಳಗಡೆ ಇಡ್ತಾ ಇದ್ದೀನಿ. ಸೊ ನೀವ್ ಯಾವ್ದು ಚೂಸ್ ಮಾಡಿದೀರಾ ಅನ್ನೋದನ್ನ ತೋರಿಸ್ತಾ ಇದೀನಿ. ತೋರಿಸ್ಬೋದಾ ಗುರುಗಳೇ? ತೋರಿಸಿ.
ಗುರುಗಳು ಚೂಸ್ ಮಾಡಿರೋದು ಎ ಆಫ್ ಹಾರ್ಟ್. ಸೊ ನೋಡಿ, ಎ ಆಫ್ ಹಾರ್ಟ್ ನ ಚೂಸ್ ಮಾಡಿದ್ದಾರೆ. ಈಗ ಎ ಆಫ್ ಹಾರ್ಟ್ ಇಂದ ಏನ್ ಗಿಫ್ಟ್ ಇದೆ ಆ ಗಿಫ್ಟ್ ಕೊಡ್ಬೋದಾ ನಾನು? ಅವ್ರ ನಮ್ಗೆಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ, ನಮ್ಗಲ್ಲ ಇಡೀ ಇಂಡಿಯಾ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಎ ಆಫ್ ಹಾರ್ಟ್ ಗಿಫ್ಟ್, ಒಂದ್ ನಿಮಿಷ, ಎ ಆಫ್ ಹಾರ್ಟ್ ಇಂದ ಏನ್ ಗಿಫ್ಟ್ ಇದೆ ಅನ್ನೋಕ್ಕಿಂತ ಮುಂಚೆ ಬೇರೆದ್ರಲ್ಲೂ ಏನೇನ್ ಗಿಫ್ಟ್ ಇದೆ ಅಂತ ಒಂದ್ಸರಿ ನೋಡ್ಕೊಬಿಡೋಣವಾ? ಒಂದು ವೇಳೆ ಗುರುಗಳು ಏನಾದ್ರು ಎ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಗಾಡ್. ಹಿ ಈಸ್ ಗಾಡ್, ಗಾಡ್ ಈಸ್ ಗ್ರೇಟ್. ನಾವು ಪ್ರಿಂಟ್ ಮಾಡಿರೋ ಗಾಡ್ ಯಾಕೆ? ಓಕೆ, ಚಪ್ಪಳೆ ಹೊಡಗಿರು ಜೋರಾಗಿ ಹೊಡಿಬೇಕಪ್ಪ, ಆ ತರ ಸಿಂಪಲ್ ಆಗಿ ಹೊಡಿಬಾರ್ದು ನನಗೆ. ಓಕೆ, ಒಂದು ವೇಳೆ ಗುರುಗಳೇನಾದ್ರು ಎ ಆಫ್ ಕ್ಲಬ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಕ್ತಿತ್ತು ಇಂಟೆಲಿಜೆನ್ಸ್. ಇಡೀ ವರ್ಲ್ಡ್ಗೆ ಅವರೇ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ. ಇದ್ಯಾಕೆ? ಒಂದು ವೇಳೆ ಅವ್ರೇನಾದ್ರು ಎ ಆಫ್ ಸ್ಪೇಸ್ ಚೂಸ್ ಮಾಡಿದ್ರೆ ಅವ್ರಿಗೆ ಸಿಗ್ತಾ ಇತ್ತು ಗೋಲ್ಡ್. ಇಡೀ ವರ್ಲ್ಡ್ಗೆ ಗೊತ್ತಿದೆ ಅವ್ರ ಕ್ಯಾರೆಕ್ಟರ್ ಗೋಲ್ಡ್ ಅನ್ಬಿಟ್ಟು. ಇದ್ಯಾಕೆ? ಸೊ ಫೈನಲಿ ಗುರುಗಳು ಚೂಸ್ ಮಾಡಿರೋದು ಎ ಆಫ್ ಹಾರ್ಟ್. ಓಕೆ, ಎ ಆಫ್ ಹಾರ್ಟ್ ಇಲ್ಲಿದೆ, ಗುರುಗಳು ಚೂಸ್ ಮಾಡಿದ್ದಾರೆ. ನೋಡಿ, ಇದು ವಿಷಯ ಏನು ಅಂತ ಹೇಳ್ಬಿಡ್ತೀನಿ. ಗುರುಗಳು ಯು ಐನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಸಾರಿ ಗುರುಗಳೇ, ಅಲ್ಲೇನೋ ಗುರುಗಳು ಯು ಐನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅವ್ರ ಕೈಯಲ್ಲಿ ಆಲ್ರೆಡಿ ಯು ಐ ಅಂತ ಬರ್ದು ಕೊಟ್ಟಿದ್ದೀನಿ, ನೋಡ್ಬೋದಾ? ನೋಡಿ ಗುರುಗಳೇ. ಸೊ ಯು ಅಂತ ಬರ್ತಿದ್ನಲ್ಲ, ಓಕೆ, ದಟ್ಸ್ ಓಕೆ. ನೋಡಿ, ಇಲ್ಲಿ ಫುಲ್ಲು ಖಾಲಿ ಇದೆ, ಇಲ್ಲೂ ತೋರಿಸ್ತಾ ಇದ್ದೀನಿ, ಇಲ್ಲೂ ತೋರಿಸ್ತಾ ಇದ್ದೀನಿ. ಇದ್ರ ಒಳಗಡೆಗೆ ನಾನು ಈ ಟಿ ಶರ್ಟ್ ಹಾಕ್ತಾ ಇದ್ದೀನಿ. 1 2 3 ಎಲ್ರು ಹೇಳಿ ಜೈ ಕಲ್ಕಿ ಭಗವಾನ್. ಗುರುಗಳೇ, ಏನಿದೆ ನೋಡಿ ನೀವೇ. ಈ ಮ್ಯಾಜಿಕ್ ನಿಜವಾಗ್ಲೂ ನಾ ಮಾಡಿದ್ದಲ್ಲ, ಗುರುಗಳು ಮಾಡ್ತಾ ಇರೋದು ಈ ಮ್ಯಾಜಿಕ್. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಗುರುಗಳೇ, ಇದು ರಕ್ತ ಕಣ್ಣೀರು ಉಪೇಂದ್ರ ಏನಾದ್ರು ಯು ಐ ಸಿನಿಮಾ ನೋಡಿದ್ರೆ ಹೇಗೆ ಹೇಳ್ತಾರೆ ಅನ್ನೋದು ಒಂದು ಚಿಕ್ಕದು ಒಂದು ಲೈನ್ ಇದೆ, ಹೇಳ್ಬೋದಾ ಗುರುಗಳೇ? ಓಕೆ, ಹಾಲು ಕೊಡೋ ಹಸು ಬಂದ್ರೆ ಅಯ್ಯ ಅಂತೀರಾ, ಹಣ ಹೊಡೆಯೋ ಪೊಲಿಟಿಷಿಯನ್ ಬಂದ್ರೆ ಜೈ ಜೈ ಅಂತೀರಾ. ಇವೆರಡರ ಮಧ್ಯೆ ವ್ಯತ್ಯಾಸ ತಿಳ್ಕೊಂಡು ಹೆಂಗಿರ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಯು ಐ ನೋಡ್ತೀರಾ. ಐ ಆಲ್ರೆಡಿ ವಾಚ್ ಇಟ್, ಐ ಆಲ್ರೆಡಿ ಲೈಕ್ ಇಟ್, ಡೋಂಟ್ ಮಿಸ್ ಟು ವಾಚ್ ಇಟ್. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀಕಾಂತ್ ಸರ್ಗೆ, ಲೋಕನಾಥ್ ಸರ್ಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಗುರುಗಳೇ, ಇನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ, ಒಂದು ಸೈನ್ ಬೇಕಾಗಿತ್ತು ನಿಮ್ದು. ಇದಕ್ಕ ಮ್ಯಾಜಿಕ್ ಎಲ್ಲ ಸೈನ್ ಮಾಡ್ತಿದ್ದೆ ನಾನು ಸುಮ್ಮನೆ ಹಿಂಗೆ ಅಂತೀನಿ, ಆಮೇಲೆ ಇದ್ರೆಲ್ಲ ತೆಗೆದ್ರೆ ಸೈನ್ ಬಂದಿರುತ್ತೆ. ಬರುತ್ತೆ ಗುರುಗಳು, ಅದ್ರಲ್ಲೂ ಒಂದ್ಸರಿ ಮಾಡ್ಬಿಡಿ ಗುರುಗಳೇ ನನಗೋಸ್ಕರ. ಗುರುಗಳೇ, ಒಂದು ಫೋಟೋ ಹಣ ನೋಡಿ, ನಿಮ್ಮನ್ನೇ ತೋರಿಸ್ಬಿಟ್ಟು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ರಂಗ ಅವರೇ, ಥ್ಯಾಂಕ್ ಯು.